ಇನ್ನು ಕೊಲೆ ಕೇಸ್ನಲ್ಲಿ ಒಳಗಡೆ ಇರುವಂತಹ ದರ್ಶನ್ಗೆ ಜೈಲೂಟವೇ ಗತಿಯಂತೆ ಮನೆಯೂಟಕ್ಕಾಗಿ ದಾಸನ ಹೊಸ ಆಟ ಶುರುವಾಗಿದೆ. ಇಂದಿನಿಂದ ಮತ್ತೊಂದು ಸುತ್ತಿನ ಕಸರತ್ತು. ಹೈಕೋರ್ಟ್ನಿಂದ ರಿಟ್ ಅರ್ಜಿ ವಾಪಸ್. ಊಟ ಕೊಡಿ ಅಂತ ಏನು ಅರ್ಜಿ ಹಾಕಿದ್ರೆ ವಾಪಸ್ ಪಡೀತಾ ಇದ್ದಾರೆ ಮತ್ತು ವಕೀಲರನ್ನ ಬದಲಾಯಿಸ್ತಾ ಇದ್ದಾರೆ. ಯಾಕೆ ಬದಲಾಯಿಸ್ತಾ ಇದ್ದಾರೆ? ಆಮೇಲೆ ಪ್ರಖ್ಯಾತ ವಕೀಲರು ಬರ್ತಾ ಇದ್ದಾರೆ. ನನಗೆ ಅದಂತೂ ನಿಜ. ಆರಂಭದಿಂದಲೂ ಕೂಡ ಹೌದು, ವಕೀಲರನ್ನ ನೋಡಿ ಒಂದಂತೂ ನಿಜ ನೋಡಿ. ದರ್ಶನ್ ಆರಂಭದಿಂದ ಕೂಡ ಕೆಲವು ವಕೀಲರನ್ನ ನೇಮಕ ಮಾಡಿದ್ರು. ಅವರನ್ನು ನೋಡುವಾಗಲೇ ಇವ್ರು ಗೆಲ್ಲೋದಿಲ್ಲ ಅಂತ ಅನಿಸ್ತಾರೆ. ಸಾಮಾನ್ಯ ಜನಕ್ಕೆ ಗೊತ್ತಿರುತ್ತೆ, ಒಂದು ಊಟ ಬೇಕಂದ್ರೆ ಫಸ್ಟ್ ಎಲ್ಲಿ ಹೋಗ್ತಾರಪ್ಪ, ಯಾವ ಕೋರ್ಟಿಗೆ ಅರ್ಜಿ ಸಲ್ಲಿಕೆ? ನೇರವಾಗಿ ಹೈಕೋರ್ಟ್ ಹೋಗ್ಬಿಟ್ರು. ಆಮೇಲೆ ಆಮೇಲೆ ಒಂದು ಹೈಕೋರ್ಟ್ ಆಮೇಲೆ ಇವರು ಏನು ವಾದ ಮಾಡಿದ್ರು ಅಂತಂದ್ರೆ, ನೋಡಿ ಅವರನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅವರಿಗೆ ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೋರ್ಟ್ ಏನು ಹೇಳ್ಬಿಡ್ತು, ಹೌದಾ ಹಂಗಾಗ್ತಿದ್ಯಾ, ಹಾಗಿದ್ರೆ ರೆಕಾರ್ಡ್ ಮಾಡಿ ಎಲ್ಲವನ್ನು ಕೂಡ. ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿ. ಈಗ ಪೊಲೀಸರು ಏನು ಮಾಡ್ತಾರೆ ಗೊತ್ತಾ, ಈಗ ನೀವು ಎಷ್ಟೇ ಕಾನೂನು ಕಟ್ಟಳೆ ಮತ್ತೊಂದಿದ್ರು ಕೂಡ ಪೊಲೀಸರು ಕೂಡ ಒಂದು ಫ್ಯಾನ್ ಇರ್ತಾರೆ ದರ್ಶನ್ದು. ಸರ್ ಒಂದು ಕೊಡ್ರಪ್ಪ ಅಂದಾಗ ಕೊಡ್ತಾರೆ. ಆಯ್ತಾ, ಒಂದು ತಲೆದಿಂಬೋ ಅಥವಾ ಸರ್ ಒಂದು ತಗಳಿ ಸರ್, ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ಇವರು ಓವರ್ ಸ್ಮಾರ್ಟ್ ಮಾಡ್ಲಿಕ್ಕೆ ಹೋಗಿ ನೀವು ಶೂಟ್ ಮಾಡಿ ಅಂತಂದ್ರು. ಶೂಟ್ ಮಾಡ್ಲಿಕ್ಕಾದಾಗ ಏನಾಗುತ್ತೆ, ನೀವು ಕೋರ್ಟ್ ಹತ್ರ ನೀವು ಆಟ ಆಡೋಕ್ಕಾಗಲ್ಲ. ಏನು ಕೊಡ್ಬೇಕು, ಯಾಕೆ ಕೊಟ್ರಿ ತಲೆದಿಂಬು, ಯಾಕೆ ಕೊಟ್ರಿ ಇದು, ಯಾಕೆ ಕೊಟ್ರಿ ಇದೆಲ್ಲ ಕೇಳಿಕ್, ಯಾಕೆ ಬಿಸಿನೀರು, ಒಂದು ಕಾಫಿ ಅಷ್ಟೇ. ಅಲ್ಲಿ ಸಿಕ್ಕಾಕೊಂಡ್ಬಿಟ್ರು ಒಂದು ರೀತಿಯಲ್ಲಿ. ಆಮೇಲೆ ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಹೇಳಿದ್ ಇಲ್ಲಲ್ಲಪ್ಪ, ಫಸ್ಟ್ ಹೆಂಗ್ ಬರಬೇಕು, ಜಿಲ್ಲಾಧಿಕಾರಿ ಮುಖಾಂತರ ಬರಬೇಕಪ್ಪ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯಾವ ಥರ ಬರಬೇಕು ಆ ಥರ ಬರಬೇಕು ಅಂತ ಆಗೋಯ್ತು. ಫೈನಲಿ ಈಗ ಅದನ್ನು ವಾಪಸ್ ತಗೊಂಡು ಬೇರೆ ರೀತಿಯಲ್ಲಿ ಅರ್ಜಿ ಆಗ್ತಾ ಇದ್ದಾರಂತೆ. ಆಮೇಲೆ ಪ್ರಖ್ಯಾತ ವಕೀಲರನ್ನು ನೇಮಿಸಿದ್ದಾರಂತೆ. ಇವರು ಕೂಡ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ವಕೀಲರು. ಯಾರು? ನಾವದಗಿ ಎಲ್ಲ ಇದ್ದಾರೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಮನೆಯೂಟಕ್ಕಾಗಿ ದರ್ಶನ್ ಹೊಸ ವರಸೆ ಶುರು. ಹೈಕೋರ್ಟ್ನಿಂದ ಅರ್ಜಿ ವಾಪಸ್ ಪಡೆದಿದ್ದೇಕೆ? ಮನೆಯೂಟ ಬೇಕು, ಮನೆಯೂಟವಿಲ್ಲದೆ ಸೊರಗಿ ಹೋಗುತ್ತಿದ್ದೇನೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಹೊಸ ವರಸೆ ಶುರು ಮಾಡಿದಂತಿದೆ. ಮನೆಯೂಟದ ವಿಚಾರವಾಗಿ ಕೋರ್ಟ್ನಲ್ಲಿ 3 ಬಾರಿ ಅರ್ಜಿ ವಿಚಾರಣೆ ನಡೆದರೂ ದರ್ಶನ್ಗೆ ಮನೆಯೂಟ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಮನೆಯೂಟ ಸಿಗುತ್ತೆ ಅಂತ ಕಾಯ್ತಿದ್ದ ದರ್ಶನ್ ಯೂಟರ್ನ್ ಹೊಡೆದಿದ್ರು. ಏಕಾಏಕಿ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಮೆಮೊ ಸಲ್ಲಿಸಿದ್ದಾರೆ. ಮನೆಯೂಟ ಸಿಗಲ್ಲ ಅಂತ ತಿಳಿದು ಮೆಮೊ ಸಲ್ಲಿಸಿದ್ರ ಅನ್ನೋ ಮಾತು ಚರ್ಚೆಯಲ್ಲಿರುವಾಗಲೇ ದರ್ಶನ್ ಹೊಸ ವರಸೆ ಗೊತ್ತಾಗಿದೆ. ವಕೀಲರನ್ನ ಬದಲಿಸಿದ್ದೇಕೆ ದಾಸ? ಜೈಲು ಸೇರಿರೋ ದರ್ಶನ್ ಏಕಾಏಕಿ ವಕೀಲರನ್ನ ಬದಲಿಸಿದ್ದಾರೆ. ಇದೀಗ ಪ್ರಭುಲಿಂಗ ನಾವದಗಿ ಮೊರೆ ಹೋಗಿದ್ದಾರೆ. ಸರ್ಕಾರದ ಪರವಾಗಿ ವಾದ ಮಾಡ್ತಿದ್ದ ನಾವದಗಿ ಹಲವು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ರು. ಇದೀಗ ದರ್ಶನ್ ಕೇಸ್ಗೆ ಪ್ರಭುಲಿಂಗ ಎಂಟ್ರಿ ಆಗಿದ್ದಾರೆ. ಇಂದಿನಿಂದ ಮನೆ ಊಟಕ್ಕಾಗಿ ದರ್ಶನ್ ಹೊಸದಾಗಿ ಹೋರಾಟ ಮುಂದುವರಿಸಲಿದ್ದಾರೆ. ಹೈಕೋರ್ಟ್ನಿಂದ ಅರ್ಜಿ ವಾಪಸ್ಸು ಪಡೆದ ಬಳಿಕ ಇಂದು ಹೊಸ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ಸೀನಿಯರ್ ಕೌನ್ಸಿಲ್ ಆಗಿ ಹಿರಿಯ ವಕೀಲ ಫಣೀಂದ್ರ ಹಾಜರಾಗುತ್ತಿದ್ರು. ಆದರೆ ನಿನ್ನೆ ಅರ್ಜಿ ವಾಪಸ್ ಪಡೆಯುವ ಸಂಬಂಧ ಪ್ರಭುಲಿಂಗ ನಾವದಗಿ ಹಾಜರಾಗಿದ್ರು. ವಕೀಲರ ಬದಲಾವಣೆ ಬಳಿಕ ಇಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೊಸ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಯಾವಾಗಲಾದರೂ ದರ್ಶನ್ಗೆ ಮನೆಯೂಟ ತಿನ್ನುವ ಭಾಗ್ಯ ಸಿಗುತ್ತಾ ಅಂತ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಮ್ಮೆ ಸಿ.ವಿ. ನಾಗೇಶ್ ಹೆಸರೆಲ್ಲ ಕೇಳಿ ಬಂದಿತ್ತಲ್ವಾ? ಹೌದು, ಅವರೆಲ್ಲ ಈಗ ಬದಲಾವಣೆಯಾಗಿ ಪ್ರಭುಲಿಂಗ ನಾವದಗಿ ಬಂದಿದ್ದಾರೆ. ಈಗ ಸ್ವಲ್ಪ ಅಂದರೆ ಸ್ವಲ್ಪ ಟೈಮ್ ಆಗಲಿ ಅಂತ ಅವರು ಕಾಯ್ತಾ ಇದ್ದಿರ್ಬೋದು. ಯಾಕಂದರೆ ಇದು ಕೊಲೆ ಕೇಸ್ ಆಗಿರೋ ಕಾರಣಕ್ಕಾಗಿ ನಾವೇ ಆರಂಭದಲ್ಲಿ ಹೇಳ್ತಾ ಇದ್ದಿಲ್ಲ, ಸುನಿಲ್ ಕೂಡ ಹೇಳ್ತಾ ಇದ್ರು, ಆರಂಭದಲ್ಲಿ ನೀವು ಏನು ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಯಾಕಂತಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಹೊತ್ತಿಗಾದರೂ ಸ್ವಲ್ಪ ಅದು ಅದರ ಪ್ರಭಾವ ಕಡಿಮೆ ಆಗಿರುತ್ತೆ. ಅಟ್ಲೀಸ್ಟ್ ಆ ಥರ ನೋಡ್ಬೋದು ಅಂತೇಳಿ. ಇನ್ನು ಜೈಲಿನಲ್ಲಿರುವ ದರ್ಶನ್ಗೆ ಇನ್ನೊಂದು ಚಿಂತೆ ಎದುರಾಗಿದೆ. ಕುಂತರು ನಿಂತರೂ ಕೂಡ ನಿದ್ದೆಯಲ್ಲೂ ಆ 3 ಧ್ಯಾನ ತಮ್ಮವರೇ. ದರ್ಶನ್ ಮನಸ್ಸಿಗೆ ಸಮಾಧಾನ ಇಲ್ಲವೇ ಇಲ್ಲಂತೆ. ಆ 3 ಇದಾರಲ್ಲ, ನಿಮಗೆ A1, A2, A17 ತರಕದ್ರ ಪೈಕಿ 3ರಿಂದ 4 ಜನರನ್ನ ತುಮಕೂರು ಜೈಲಿಗೆ ಕಳಿಸಲಾಗಿದೆ. ಯಾಕಂದರೆ ಇಲ್ಲಿ ಫೈಟ್ ಆಗತ್ತೆ ಅಂತ. ನೀನೇ ಮಾಡಿದ್ದು ಅಂತ ಹೊಡೆದಾಡ್ಕೋತಾರೆ ಅಂತೇಳಿ. ವೀಕ್ಷಕರೇ, 17 ಜನರ ಪೈಕಿ 4 ಜನರನ್ನು ತುಮಕೂರಿಗೆ ಕಳಿಸಲಾಗಿತ್ತು, ಆರೋಪಿಗಳನ್ನು. ಯಾಕಂದರೆ ಇಲ್ಲಿದ್ರೆ ಫೈಟ್ ಆಗುತ್ತೆ, ನೀನು ಹೇಳಿದ್ದು, ನೀನೇ ಸರೆಂಡರ್ ಆಗಿದ್ದು, ನೀನು ಸರೆಂಡರ್ ಆಗಿ ನೀನು ಬಾಯ್ಬಿಟ್ಟೆ ಹೊಡೆದಾಡ್ಕೋತಾರೆ ಅಂತೇಳಿ ಆ 4 ಜನರನ್ನು ತುಮಕೂರು ಕರ್ಕೊಂಡು ಹೋಗಲಾಗಿತ್ತು. ಈಗ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಒಂದು ವೇಳೆ ಅವರೇನಾದರೂ ಬಾಯ್ಬಿಟ್ರೆ ನಮಗೆ, ಅಂದರೆ ಅವರು ಲಾಸ್ಟ್ ಮಿನಿಟಲ್ಲಿ ಎಂಟ್ರಿ ಆದವರು, ಇವರಿಗೆ ಪ್ಲಾನ್ ಎಲ್ಲ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ಗೆ ಆ ಹೆಣವನ್ನು ವಿಲೇವಾರಿ ಮಾಡೋದಕ್ಕೆ ಬಂದವರು.
ಈಗ ಅವರು ಸಿಕ್ಕಾಕೊಳ್ತಾ ಇದ್ದಾರೆ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಒಳಗಾಗಬೇಕಾಗುತ್ತೆ. ಈಗ ಅವರು ಅವರು ಒಂದು ವೇಳೆ ನಮ್ಗೆ ಯಾಕೆ ಬೇಕಪ್ಪ, ಸುಮ್ಮನೆ ನಾವು ಹೇಳ್ಬಿಡ್ತೀವಿ, ದರ್ಶನ್ ಕರೆದ್ರು, ದರ್ಶನ್ ಹಿಂಗೆ ಮಾಡಿದ್ರು ಸರ್, ಕೊಲೆ ಅಲ್ಲಿ ಹೆಣ ಬಿದ್ದಿತ್ತು, ದುಡ್ಡು ಕೊಡ್ತೇನೆ ಅಂತಂದ್ರು, ಇವರೇನಾದರೂ ಬಾಯ್ ಬಿಟ್ಟರೆ ಲಾಕ್ ಆಗಿಬಿಡ್ತಾರೆ ದರ್ಶನ್. ಸೊ ಹಾಗಾಗಿ ಅವರಿಗೆ ದೊಡ್ಡ ತಲೆನೋವಾಗಿದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಾಸನಿಗೆ ಮನೆಯೂಟದ ಜೊತೆ ಅವರ ಟೆನ್ಷನ್. ಮೂವರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರೋ ಡಿ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಮನೆಯೂಟದ ಜೊತೆ ಮತ್ತೊಂದು ಟೆನ್ಷನ್ ಕಾಡತೊಡಗಿದೆ. ಕೊಲೆ ಕೇಸಲ್ಲಿ ದಾಸನ ಜೊತೆ ಜೈಲು ಪಾಲಾಗಿರೋ ಆ ಮೂವರ ಬಗ್ಗೆಯೇ ತಲೆಕೆಡಿಸಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಆ ಮೂವರ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ತುಮಕೂರು ಜೈಲಿನಲ್ಲಿ ಇದ್ದಾರೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಹಾಗೂ ರವಿಶಂಕರ್ ಬಗ್ಗೆ ಹೆಚ್ಚು ದರ್ಶನ್ ಚಿಂತೆಗೀಡಾಗಿದ್ದಾರೆ. ಯಾವಾಗ ಅದೇನ್ ಬಾಯ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಕಾಟೇರನಿದ್ದು ಈ ವಿಚಾರವಾಗಿಯೂ ನಿರ್ದೇ ಬರ್ತಿಲ್ವಂತೆ. ಆ ಮೂವರ ಹೇಳಿಕೆ ಮೇಲೆ ಡಿಗೆ ಆತಂಕ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಹಾಗೂ ರವಿಶಂಕರ್ ರೇಣುಕಾಸ್ವಾಮಿ ಮೃತದೇಹ ಬಿಸಾಡಲು ಹಣ ಪಡೆದಿದ್ದ ಆರೋಪದ ಮೇಲೆ ಜೈಲು ಸೇರಿದ್ದಾರೆ. ಕೇವಲ ಹಣಕ್ಕಾಗಿ ಕೊಲೆ ಕೇಸಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದು ಇವರು ಏನು ಡಿಸೈಡ್ ಮಾಡಿದ್ದಾರೆ ಎನ್ನುವುದೇ ದರ್ಶನ್ಗೆ ಚಿಂತೆಯಾಗಿದೆ. ಸದ್ಯ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ಗೆ ಶಿಕ್ಷೆಯಾಗೋದ್ರಲ್ಲಿ ಈ ಮೂವರ ಹೇಳಿಕೆ ಬಹಳ ಮುಖ್ಯವಾಗಿದೆ. ಹೀಗಾಗಿ ಇವರು ದೂರ ಇರೋದ್ರಿಂದ ದರ್ಶನ್ಗೆ ಇವರದ್ದೇ ಚಿಂತೆಯಾಗಿದೆ. ಆಗಾಗ ಇವರನ್ನ ಭೇಟಿಯಾಗಲು ವಕೀಲರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಪೊಲೀಸರ ಬಳಿ ಎಲ್ಲಿ ಬಾಯ್ಬಿಡ್ತಾರೆ ಅನ್ನೋ ಆತಂಕ ದರ್ಶನ್ಗೆ ಕಾಡ್ತಿದೆ. ಇವರೇನಾದರೂ ಸತ್ಯ ಹೇಳಿದ್ರೆ ದರ್ಶನ್ಗೆ ಜೈಲು ಫಿಕ್ಸ್ ಆಗೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಧ್ರುವ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಧ್ರುವ, ಒಂದನೇದಾಗಿ ಹೇಳಿ, ನಮ್ಮ ವೀಕ್ಷಕರಿಗೆ ಅರ್ಥ ಆಗಲಿ, ಎಲ್ಲರೂ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಈ 3 ರಿಂದ 4 ಯಾಕೆ ತುಮಕೂರಿಗೆ ಕರ್ಕೊಂಡು ಹೋಗಲಾಯ್ತು? ಸಣ್ಣದಾಗಿ ಹೇಳಬೇಕು, ಜಾಸ್ತಿ ಹೇಳೋಂಗಿಲ್ಲ. ಆಮೇಲೆ ಅವರು ಏನು ಹೇಳಿದರೆ ತೊಂದರೆ ಆಗಬಹುದು, ಅವರು ಏನು ಹೇಳ್ಬೋದು ಅನ್ನೋ ಭಯ ದರ್ಶನ್ಗೆ ಕಾಡ್ತಾ ಇದೆ. ಜೆಪಿ ಸರ್, ಮುಖ್ಯವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳಿದ್ದಾರಲ್ಲ, ಇದರಲ್ಲಿ 4 ಜನರನ್ನ ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇವರ ಪಾತ್ರ ಅಂದ್ರೆ ಈ ಕೊಲೆ ನಡೆದ ನಂತರ ಆ ಮೃತದೇಹವನ್ನ ಸಾಗಿಸ್ಲಿಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಆದ್ರೆ ಇವರು ಹೋಗಿ ಸರೆಂಡರ್ ಆದ್ರಲ್ವಾ, ಆ ಸಂದರ್ಭದಲ್ಲಿ ಕೂಡ ದರ್ಶನ್ ಈ ವಿಚಾರ ಹೊರ ಬರ್ಲಿಕ್ಕೆ ಅವರೇ ಬಾಯ್ಬಿಟ್ಟಂತ ವಿಚಾರ ಕಾರಣ ಆಗುತ್ತೆ. ಹೀಗಾಗಿ ಈ ಆರೋಪಿಗಳ ಜೊತೆಗೆ ಅವರನ್ನ ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಿದ್ರು. ಅದರಲ್ಲಿ ಇನ್ನು ATOS ಕಾರು ಚಾಲಕ ಈ ರವಿ ಏನಿದ್ದಾನೆ ಆತನನ್ನ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಆತ ಆ ಒಂದು ಘಟನೆಗೆ ಪ್ರಮುಖ ಸಾಕ್ಷಿಯಾಗಿ ಕೂಡ ಆತನನ್ನ ತಗೊಳ್ಬಹುದು ಪೊಲೀಸರು. ಹೀಗಾಗಿ ಅವರನ್ನ ತುಮಕೂರಿನ ಜೈಲಿನಲ್ಲಿ ಇರಿಸಿದ್ದಾರೆ. ಈಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಸದ್ಯ ಟೆನ್ಷನ್ ಆಗಿರುವಂತದ್ದು ಈ ಮೂವರು, ಈ ರವಿ, ಕೇಶವಮೂರ್ತಿ, ಕಾರ್ತಿಕ್, ಈ 3 ಜನ ಏನಾದರೂ ಕೇಸ್ನಲ್ಲಿ ದರ್ಶನ್ ಅವರ ವಿಚಾರ ಪ್ರಸ್ತಾಪಿಸಿದ್ರೆ, ಅಂದ್ರೆ ಈ ಕಾರ್ತಿಕ್ ಈ ಕೇಶವಮೂರ್ತಿ ಹಾಗೆ ಕಾರ್ತಿಕ್ ಅವರಿಗೆ 5 ಲಕ್ಷ ಹಣವನ್ನ ಕೂಡ ನೀಡಿದ್ರು. ಈ ಹಣವನ್ನ ರಿಕವರಿ ಕೂಡ ಈಗ ಸದ್ಯ ಪೊಲೀಸರು ಮಾಡಿದ್ದಾರೆ. ಕೇಶವಮೂರ್ತಿ ಅಣ್ಣನ ಕಡೆಯಿಂದ ಹಣ ಕೂಡ ರಿಕವರಿ ಆಗಿದೆ. ಇವರೇನಾದ್ರೂ ದರ್ಶನ್ ಅವರ ಹೆಸರನ್ನ ಬಾಯ್ಬಿಟ್ರೆ ಅಂತ, ನಮಗೆ ಹೋಗಿ ನೀವು ಸರೆಂಡರ್ ಆಗಿ ನಾವು ಇಷ್ಟು ಹಣ ಕೊಡ್ತೀವಿ ಅಂತ ನಿಮಗೆ ಹೇಳಿದ್ರು ಅಂತ ಅವರು ಪೊಲೀಸರ ಎದುರಿಗೆ ಈ ವಿಚಾರವನ್ನ ಬಾಯ್ಬಿಟ್ರು ಅಂತ ಹೇಳಿದ್ರೆ, ಇದು ದರ್ಶನ್ ಅವರಿಗೆ ಅಂದ್ರೆ ದರ್ಶನ್ ಅವರು ಲಾಕ್ ಆಗುವಂತ ಸಾಧ್ಯತೆಗಳು ಬಹುತೇಕವಾಗಿ ಆಗುವಂತ ಚಾನ್ಸಸ್ ಇದೆ. ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ಆತಂಕ ಕಾಡ್ತಾ ಇದೆ. ಹೀಗಾಗಿ ವಕೀಲರ ಬಳಿ ಅವರನ್ನು ಹೋಗಿ ಆಗಾಗ ಭೇಟಿ ಮಾಡ್ತಾ ಇರಿ ಅಂತ ಕೂಡ ಸೂಚಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸರ್. ಓಕೆ, ಥ್ಯಾಂಕ್ ಯು.